ಇಡ್ಲಿ, ವಡೆ, ಉಪ್ಪಿಟ್ಟು, ಕೇಸರಿ ಬಾತ್ನಿಂದ ಶುರುವಾಗಿ ನಾಟಿ ಕೋಳಿ ಸಾರಿನ ಜೊತೆ ಇಡ್ಲಿ ಸವಿದು ಕುರ್ಚಿ ಗೊಂದಲಕ್ಕೆ ತೆರೆಯನ್ನ ಎಳೆದಿದ್ರು. ಆದಿವತ್ತು ಕರಾವಳಿಯ ತೀರದಲ್ಲಿ ಹೈಕಮಾಂಡ್ ನಾಯಕನ ಜೊತೆ ಮೀನೂಟ ಮಾಡ್ತಾ ಮೀಟಿಂಗ್ ನಡೆಸಿದ್ರೆ ಸಿಎಂ. ಇತ್ತ ಡಿಸಿಎಂ ಡಿಕೆಶಿ ಮದುವೆ ನೆಪದಲ್ಲಿ ದೆಹಲಿಗೆ ದೌಡಾಯಿಸಿರುವುದು ಕುತೂಹಲಕ್ಕೆ ಕಾರಣ ಆಗಿದೆ. ವೇಣುಗೋಪಾಲ್ ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ? ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ಕಡಲ ನಗರಿ ಮಂಗಳೂರಿನಲ್ಲಿ ಇವತ್ತು ಅಲೆಗಳ ಅಬ್ಬರಕ್ಕಿಂತ ಕಾಂಗ್ರೆಸ್ನ ಅಬ್ಬರ ಜೋರಾಗಿತ್ತು. ಕರಾವಳಿ ತೀರದಲ್ಲಿ ಹಸ್ತಪಡಿಯ ರಾಜಕೀಯ ಸಪ್ಪಳ ಮಾರ್ಧನಿಸಿದೆ. ಸಿಎಂ ಡಿಸಿಎಂ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಎಲ್ಲಾ ಗೊಂದಲಕ್ಕೂ ತೆರೆಬಿದ್ದಿದೆ ಅನ್ನುವಷ್ಟರಲ್ಲಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಮಂಗಳೂರಿನಲ್ಲಿ ನಡೆದಿರುವ ಲಂಚ್ ಮೀಟಿಂಗ್ ನಾನಾ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದೆ. ನಾಯಕತ್ವ ಚರ್ಚೆಯ ನಡುವೆ ರಾಜ್ಯಕ್ಕೆ ಹೈನಾಯಕ ಎಂಟ್ರಿ. ಕೆಸಿ ವೇಣುಗೋಪಾಲರನ್ನ ಭೇಟಿಯಾಗಿ ಸಿಎಂ ಮಾತುಕತೆ. ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯ್ತು. ಜೋಡೆತ್ತುಗಳಂತೆ ಸಿದ್ದು ಡಿಕೆಶಿ ಒಗ್ಗಟ್ಟು ಪ್ರದರ್ಶಿಸಿದ್ರು. ನಿನ್ನೆ ಡಿಸಿಎಂ ಮನೆಯಲ್ಲಿ ಉಪಹಾರದ ಬಳಿಕ ಸಿದ್ದು ಪರೋಕ್ಷವಾಗಿ ರಾಜಕೀಯ ವೈರಾಗ್ಯದ ಮಾತುಗಳನ್ನಾಡಿದ್ರು. ಇದು ಹಸ್ತಪಾಳ್ಯದಲ್ಲಿ ನಾನಾ ಚರ್ಚೆಗೆ ಅವಕಾಶ ಕಲ್ಪಿಸಿತ್ತು. ಈ ಬೆಳವಣಿಗೆ ನಡುವೆಯೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಿದ್ದು ಮಹತ್ವ ಪಡೆದುಕೊಂಡಿದೆ. ಇದಷ್ಟೇ ಅಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ವೇಣುಗೋಪಾಲರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿರೋದು ಕೂಡ ಕುತೂಹಲ ಕೆರಳಿಸಿದೆ. ಮಂಗಳೂರಿನ ಕಾವೇರಿ ಅತಿಥಿ ಗೃಹದಲ್ಲಿ ಸಮಾಲೋಚನೆ. ನಾಯಕತ್ವ ಸೇರಿ ಹಲವು ವಿಷಯಗಳ ಬಗ್ಗೆ ರಹಸ್ಯ ಮಾತುಕತೆ. ಮಂಗಳೂರಿನ ಕಾವೇರಿ ಅತಿಥಿ ಗೃಹದಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲರನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ರು. ಈ ವೇಳೆ ನಾಯಕತ್ವ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಉಭಯ ನಾಯಕರು ರಹಸ್ಯ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಕೆಸಿ ವೇಣುಗೋಪಾಲ್ ಜೊತೆಗಿನ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿ ಇದ್ದದ್ದು ಕಂಡುಬಂತು. ವೇಣುಗೋಪಾಲ್ ಕೂಡ ಸಿದ್ದು ಮಾತಿಗೆ ತಲೆ ಆಡಿಸಿದ್ದು ಉಭಯ ನಾಯಕರು ಸುದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ. ವೇಣುಗೋಪಾಲ್ ಸಚಿವರ ಜೊತೆ ಸಿಎಂ ಲಂಚ್ ಮೀಟಿಂಗ್. ಡಿಸಿಎಂ ಜೊತೆ ಬ್ರೇಕ್ಫಾಸ್ಟ್ ನಡೆಸಿದ್ದ ಸಿಎಂ ಇವತ್ತು ಹೈಕಮಾಂಡ್ ನಾಯಕನ ಜೊತೆ ಲಂಚ್ ಮೀಟಿಂಗ್ ಮಾಡಿದ್ರು. ಮಂಗಳೂರಿನ ಕಾವೇರಿ ಅತಿಥಿ ಗೃಹದಲ್ಲಿ ನಡೆದ ಈ ಲಂಚ್ ಮೀಟಿಂಗ್ನಲ್ಲಿ ವೇಣುಗೋಪಾಲ್ ಕೆಲ ಸಚಿವರ ಜೊತೆ ಸಿಎಂ ನಾಟಿ ಕೋಳಿ ಸಾರು ಮತ್ತು ಮೀನೂಟವನ್ನ ಸವಿದ್ರು. ಇದರ ಜೊತೆಗೆ ಬ್ರೇಕ್ಫಾಸ್ಟ್ನಲ್ಲಿ ನಡೆದ ಮಾತುಕತೆ ಬಗ್ಗೆಯೂ ಮೆಲುಕು ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ದೆಹಲಿಗೆ ಹಾರಿದ ಡಿಸಿಎಂ, ಕರೆದ್ರೆ ಹೋಗ್ತೀನಿ ಎಂದ ಸಿಎಂ. ರಾಜ್ಯಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಮಿಸಿದ್ದ ಹೊತ್ತಲ್ಲೇ ಡಿಸಿಎಂ ಡಿಕೆಶಿ ದೆಹಲಿಗೆ ಹಾರಿದ್ದಾರೆ. ಇದು ಹಸ್ತಪಡಿಯ ಟೆನ್ಷನ್ ಹೆಚ್ಚಿಸಿದೆ. ಮದುವೆ ಕಾರ್ಯಕ್ರಮದ ನೆಪದಲ್ಲಿ ದೆಹಲಿಗೆ ಹೋಗಿರೋ ಡಿಕೆಶಿ ಹೈಕಮಾಂಡ್ ಭೇಟಿಗೂ ಪ್ರಯತ್ನ ಮಾಡಲಿದ್ದಾರೆ. ದೆಹಲಿಗೆ ಫ್ಲೈಟ್ ಹತ್ತೋ ಮೊದಲು ಮಾತನಾಡಿದ ಡಿಕೆಶಿ ಸಿಎಂ ವೇಣುಗೋಪಾಲ್ ಭೇಟಿಯಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ದಾರೆ. ವೇಣುಗೋಪಾಲ್ ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ? ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ? ಖರ್ಗೆ ಸಾಹೇಬರು ಭೇಟಿ ಮಾಡೋದೇ ಇದು ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ. ಇನ್ನು ಡಿಸಿಎಂ ದೆಹಲಿಗೆ ಹೋದ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ ಸಿಎಂ, ದೆಹಲಿಗೆ ಹೋದ್ರೆ ಹೋಗ್ಲಿ, ಬೇಡ ಅಂದೋರ್ಯಾರು? ನಾನು ದೆಹಲಿಗೆ ಹೋಗಲ್ಲ, ಕರೆದ್ರೆ ಮಾತ್ರ ಹೋಗ್ತೀನಿ ಅಂತ ಹೇಳುತ್ತಾ ಸಾಗಿದ್ರು. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ. ಒಟ್ಟಾರೆ ನಾಯಕತ್ವ ಗದ್ದಲಕ್ಕೆ ಬ್ರೇಕ್ ಹಾಕಿದ್ರು.
ಬೂದಿ ಮುಚ್ಚಿದ ಕೆಂಡದಂತೆ ಇನ್ನೂ ಹೊಗೆಯಾಡ್ತಾ ಇದೆ. ಸದ್ಯ ಹೈಕಮಾಂಡ್ ಅಂಗಳದಲ್ಲಿ ಕುರ್ಚಿ ಚೆಂಡಿದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಯ ಪ್ರತಿಯೊಂದು ನಡೆಯೂ ಕ್ಷಣ ಕ್ಷಣಕ್ಕೂ ರೋಚಕತೆ ಹೆಚ್ಚಿಸಿದೆ. ಮಂಗಳೂರಿನಿಂದ ಕಿರಣ್ ಮತ್ತು ಹರೀಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.